ನಿಮ್ಮ ನಿದ್ದೆಯಲ್ಲಿ ತೊಂದರೆ ಆಗ್ತದೋ ಅಂತ ಆತಂಕ ಇತ್ತು ನನಗೆ. ತೊಂದರೆ ಪ್ರಶ್ನೆ ಎಲ್ಲಿ ಬಂತು? ನಿನ್ನಂತ ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಅಜ್ಜಂದರಿಗೆ ನಿದ್ರೆ ಆಸೆ ಇರಬಾರ್ದು. ನೀವು ನಿದ್ದೆ ಬೆಟ್ಟು ಬೆಳೆಸಿದ್ದರಿಂದಲೇ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇನೆ ನಾನು. ಹಾಗೆ ಹೇಳು ಮಗನೇ, ಅದು ನಿನ್ನ ನೆನಪಿನಲ್ಲಿದ್ರೆ ಮುಂದಿನ ದಾರಿ ನನಗೂ ಸುಖ ಆಗ್ತದೆ. ಅದನ್ನೆಲ್ಲ ಮರೆಯುವುದಕ್ಕುಂಟೆ. ಒಮ್ಮೆ ನಿನ್ನನ್ನು ಕಾಣಬೇಕು, ನಿನ್ನಲ್ಲಿ ನಾಲ್ಕು ಮಾತಾಡಬೇಕು ಅಂತ ಆಸೆ ಇತ್ತು. ಏನಮ್ಮ? ಸಂದರ್ಭ ಸಿಗಲಿಲ್ಲ. ನಿನ್ನ ರಾಜಕಾರಣದ ಮಧ್ಯದಲ್ಲಿ ನಾನು ಆಗೊಮ್ಮೆ ಈಗೊಮ್ಮೆ ಪ್ರವೇಶ ಮಾಡಿದರು ಪರಿಣಾಮಕಾರಿಯಾದ ಪಾತ್ರ ವಹಿಸುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ನನಗೂ ಇಂಥದ್ದಕ್ಕೆಲ್ಲ ಸಮಯವೇ ಸಿಕ್ಕುವುದಿಲ್ಲ. ಹೌದಪ್ಪ, ಈಗಂತೂ ಬಂದಿದ್ದಿ. ರಾತ್ರಿ ಅನ್ನುವುದನ್ನು ಮರೆತು ಬಂದಿದ್ದಿ. ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ನ ಸಿದ್ಧತೆ ಏನು, ನಿನ್ನ ಸಂಕಲ್ಪ ಏನು, ನೀನು ಮಾಡಿದ ವ್ಯವಸ್ಥೆ ಏನು, ಇದರ ಮಧ್ಯದಲ್ಲಿ ರಾತ್ರಿ ಅಜ್ಜನನ್ನು ನೋಡುವುದಕ್ಕೆ ನಿನಗೆ ಅವಕಾಶವಾದರೂ ಇದೆಯೇನು? ಹೊತ್ತು ಮಾಡಿಕೊಂಡು ಬಂದಿದ್ದಿ ಅಂತ ಗೊತ್ತಾಗ್ತದೆ. ಒಬ್ಬನೇ ಬಂದಿದ್ದಿ ಅಂತ ನಾನು ತಿಳಿಯುವುದಿಲ್ಲ. ನಿನ್ನ ಜೊತೆ ಬಂದವರೆಲ್ಲ ಹೊರಗೆ ಇದ್ದಾರೆ. ಅಜ್ಜ ಮೊಮ್ಮಗ ಇಬ್ಬರೂ ಒಟ್ಟಿಗೆ ಸೇರೋಣ ಅಂತ ಬಂದಿದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಆದ್ರೆ ಯಾಕೆ ಬಂದೆ ಅಂತ ಊಹಿಸಿ ಹೀಗೆ ಅಂತ ನಾನು ತೀರ್ಮಾನ ಮಾಡುವುದಕ್ಕಿಂತ ನೀನು ಹೇಳುವುದೇ ಒಳ್ಳೆಯದಲ್ಲವೇನೋ? ಹೌದಜ್ಜಿ. ಏನು ವಿಷಯ, ಏನು ಬಂದೆ? ಮುಕ್ತವಾಗಿ ನನ್ನ ಮನಸ್ಸಿನ ಅಭಿಪ್ರಾಯಗಳನ್ನೆಲ್ಲ ನಿಮ್ಮ ಮುಂದೆ ತೆರೆದಿಡೋಣ ಅನ್ನುವಂತಹ ಉದ್ದೇಶದಿಂದಲೇ ಇಲ್ಲಿಗೆ ಬಂದವ. ನಾನು ಮುಕ್ತವಾಗಿಯೇ ಮಾತಾಡಬೇಕು ಎಂಬ ಆಸೆಯಿಂದ ಇದ್ದವ. ಆರಂಭ ಮಾಡುವ. ಏನು ವಿಷಯ? ಅಜ್ಜಯ್ಯ, ಏನು? ಯಾರನ್ನು ಶಾಂತಿಪ್ರಿಯರೆಂದು ನಾವು ಭಾವಿಸಿದೆವು, ಯಾವರನ್ನು ಧರ್ಮಾತ್ಮರೆಂದು ನೀವು ಅಡಿಗಡಿಗೆ ಆಡುತ್ತಾ ಬಂದಿರೋ ಅವರೇ ನಮ್ಮ ಮೇಲೆ ಕತ್ತಿ ಎತ್ತಿ ಮುಂದೆ ಬಂದಿರಲ್ಲ ಅಜ್ಜಯ್ಯ. ಮುಂದೆ ಬಂದರು? ಯಾರ ಸುದ್ದಿ ಹೇಳ್ತಾ ಇದ್ದೀನಿ ನೀನು? ಬೇರೆ ಯಾರದ್ದು? ಪಾಂಡವರ ಸುದ್ದಿ. ಕಾಡಿನಲ್ಲೇ ಹುಟ್ಟಿದವರು, ಕಾಡಿನಲ್ಲೇ ಬಹುಕಾಲವನ್ನು ಕಳೆದವರು. ಆದ್ದರಿಂದಲೇ ಸತ್ಯಾತ್ಮರಾದಂತಹ ಅವರನ್ನು ಸಹೋದರಿಯದ ಸಂಬಂಧದಿಂದಲೇ ನೀನು ಶಾಂತಿ ಸಮಾಧಾನದಿಂದ ಕಾಣಬೇಕು ಅಂತ ತಾವು ಸಂದರ್ಭ ಸಿಕ್ಕಿದಾಗಲೆಲ್ಲ ನನಗೆ ಹೇಳಿದ್ದೀವಿ. ಓಹೋ, ಈಗ ಪಾಂಡವರ ನಿಜ ಬಣ್ಣ ಬಯಲಿಗೆ ಬಂದಿದೆ. ಹೇಗೋ? ಸೇನಾ ಸಹಿತರಾಗಿ ಯುದ್ಧ ಸಿದ್ಧತೆಯಿಂದ ಪಾಂಡವರಿದ್ದಾರೆ ಅನ್ನುವಂತಹ ವರ್ತಮಾನ ನಮಗೆ ಹೊಸತಲ್ಲ. ಈಗ ಹೊಸ ಒಂದು ಸುದ್ದಿ ಬಂತು ನನ್ನ. ಅದ್ಯಾವುದೋ ಹೊಸ್ತರಲ್ಲಿ ಹೊಸ್ತು. ಪಾಂಡವರೇ ದೂತನೊಬ್ಬನನ್ನು ಅಟ್ಟಿದ್ರು ನನ್ನ ಬಳಿಗೆ. 7 ಅಕ್ಷೋಹಿಣಿ ಸೇನಾ ಸಹಿತವಾಗಿ ಕುರುಕ್ಷೇತ್ರ ರಣಭೂಮಿಯನ್ನು ಯುದ್ಧಾಪೇಕ್ಷೆಯನ್ನು ಹೊಂದಿದಂತಹ ಪಾಂಡವರು ಪ್ರವೇಶಿಸಿದ್ದಾರಂತೆ. ಧೃಷ್ಟದ್ಯುಮ್ನನ ಸೇನಾಧಿಪತಿತ್ವದಲ್ಲಿ, ಶ್ರೀಕೃಷ್ಣನ ನೇತೃತ್ವದಲ್ಲಿ ಯುದ್ಧ ಮೂಲಕವಾಗಿ ಜಯಕಾಮಿನಿಯ ಮುಖದರ್ಶನವನ್ನು ಮಾಡ್ತೇವೆ ಅನ್ನುವಂತಹ ವಿಶ್ವಾಸವನ್ನು ಹೊಂದಿ ಆ ರಿಪುಗಳೂ ನನ್ನಲ್ಲಿ ಕಾಳಗಕ್ಕಾಗಿ ಬಂದಿದ್ದಾರೆ. ಬಂದರೆ ಪಾಂಡವರು ಬಂದರೇನು? ಬಂದರೆ ಪಾಂಡವರು ಬಂದರೆ ಪಾಂಡವರು ಸುದ್ದಿಯ ತಂದರೆ ನಿಲ್ಲವರು ನಿನಗೆ ನಿಲ್ಲು ಭಾಷೆಯ ಕೊಟ್ಟರು ಈ ಕರ್ಣಾದಿ ನಾಯಕರು. ನಿಲ್ಲವರು ನಿನಗೇನೆಂದು ಭಾಷೆಯ ಕೊಟ್ಟರು ಈ ಕರ್ಣಾದಿ ನಾಯಕರು. ಇಂದು ಸಂತತಿಗರುಗರಲ್ಲ, ಇಂದು ಸಂತತಿಗರುಗರಲ್ಲ, ಬಂದಡೆ ಅಪರಾಧವೇ, ಬಂದಡೆ ಅಪರಾಧವೇ, ಇನ್ನೆಂದು ಪರಿಯಲ್ತರವು ನವೆಯಲೆ ಎಂದ ಭೀಷ್ಮದ. ಬಂದರೆ ಪಾಂಡವರು ಸುದ್ದಿಯ ತಂದರೆ, ಬಂದರೆ ಬಂದರೆ ಕುಮಾರ, ಅಯ್ಯಯ್ಯ, ಯಾವ ಸುದ್ದಿಯನ್ನು ನೀನು ಹೇಳ್ತಾ ಇದ್ದೀಯೋ ಇದರಲ್ಲಿ ನನಗೇನೂ ಆಶ್ಚರ್ಯ ಆಗಲಿಲ್ಲ.
ಇದು ದೊಡ್ಡ ಸುದ್ದಿ ನಿನಗಾಗಬೇಕು, ನನಗಲ್ಲ. ಯಾಕೆ ಅಂದ್ರೆ ಯುದ್ಧ ಬೇಕು ಅಂತ ಹೇಳ್ತಾ ಇದ್ದವ ನೀನು. ಯುದ್ಧಕ್ಕಾಗಿ ರಣವೀಳ್ಯವನ್ನು ಕೃಷ್ಣನಲ್ಲಿ ಕೊಟ್ಟವ ನೀನು. ಬರಲಿ ಕುರುಕ್ಷೇತ್ರಕ್ಕೆ, ಸಾಮರ್ಥ್ಯದಿಂದ ಸಾಮ್ರಾಜ್ಯವನ್ನು ಪಡೆಯಲಿ ಅಂತ ಹೇಳಿದವ ನೀನು. ನೀನು ಹೇಳಿದ್ದು ಮಾತ್ರ, ಇನ್ನು ಹೊರಡುವ ತಯಾರಿಯೇ ಆಗಲಿಲ್ಲ. ಯಾರು ಯುದ್ಧ ಬೇಡ ಅಂತ ಹೇಳಿದ್ರು, ಅರ್ಧ ರಾಜ್ಯದ ಬದಲು 5 ಗ್ರಾಮವಾದರೂ ಸಾಕು ಅಂತ ಹೇಳಿದ್ರು, ಅವರು ನಿನಗಿಂತ ಮೊದಲೇ ಬಂದಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತ ನಿನಗೆ ಸುದ್ದಿ ಬಂದಿದೆ. ಒಂದು ವಿಷಯ ಯೋಚನೆ ಮಾಡ್ತೀಯೇನು? ಏನಕ್ಕೆ? ಪಾಂಡವರ ಸಂಧಾನದ ಮಾತು, ಶಾಂತಿಯ ಕೊಡುಗೆ, 5 ಗ್ರಾಮವಾದರೂ ಸಾಕು ಎಂಬ ಮಾತು ದುರ್ಬಲರ ಮಾತಲ್ಲ. ಯುದ್ಧವೇ ಅನಿವಾರ್ಯ ಅಂತ ಆದ್ರೆ ನಿನಗಿಂತ ಒಂದು ಹೆಜ್ಜೆ ಮುಂದೆ ಅವರಿದ್ದಾರೆ ಅಂತ ಇದರಲ್ಲಿ ಸಿದ್ಧ ಆಗೋದಿಲ್ಲ. ಅದೇ ಹಾಗಾದ್ರೆ ಯಾರು ಈ ಕುಟುಂಬದ ಸ್ನೇಹದಿಂದ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು, ಸಹೋದರಿಯ ಸಂಬಂಧ ಊರ್ಜಿತವಿರಬೇಕು ಅಂತ ಯೋಚನೆ ಮಾಡಿದ್ರು, ಅವರನ್ನು ಹೇಗೆ ಅರ್ಥ ಮಾಡಿದೆ ನೀನು? ನಿನ್ನನ್ನೆಲ್ಲ ನಾನು ಕೇಳ್ತಾ ಇರೋದು. ಅವರು ಸೇನಾ ಸಮೇತರಾಗಿ ಬಂದಿದ್ದಾರೆ ಅಂತ ಸುದ್ದಿ ಬಂದಾಗ ನಿನ್ನ ಕರ್ಣಾದಿ ಸುಭಟರು ಇದ್ದಾರಲ್ಲ, ಅವರೆಲ್ಲ ಏನು ಹೇಳಿದ್ರು? ನಾವಿದ್ದೇವೆ ಅಂತ ಹೇಳಿರ್ಬೇಕಲ್ಲ, ಹೋಗೋಣ ಯುದ್ಧಕ್ಕೆ ಅಂತ ಭಾಷೆ ಕೊಟ್ಟಿರ್ಬೇಕಲ್ಲ. ಒಂದು ಮಾತು ಹೇಳ್ತೇನೆ ಕೌರವೇಶ್ವರ, ಏನಕ್ಕೆ? ಯಾವ ಮನೆತನದಲ್ಲಿ ಅವರು ಹುಟ್ಟಿದ್ರು, ಯಾವ ಸಿಂಹಾಸನದಲ್ಲಿ ಅವರು ಪಾಲನ್ನು ಪಡೆದರು, ಯಾವ ನಿನ್ನ ಅಪ್ಪನಿಗೆ ತಮ್ಮನಾಗಿದ್ದಂತಹ ಪುಣ್ಯಾತ್ಮನ ಸಂಜಾತರು ಅಂತ ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದರು, ಅವರಿಗೆ ಅದನ್ನು ಬಿಟ್ಟು ಕೊಡುವುದಕ್ಕಾಗ್ತದೆ ಏನು? ಕಾಡಿನಲ್ಲಿ ತಿರುಗಾಡಿದರು, ಅಜ್ಞಾತವಾಸದ ಕಷ್ಟ ಅನುಭವಿಸಿದರು. ಇಷ್ಟೆಲ್ಲ ಆದಮೇಲೆ 13 ವರ್ಷಗಳ ನಂತರ ನಮ್ಮದು ನಮಗೆ ಕೊಡು ಅಂತ ಹೇಳುವಾಗ ನೀನು ಅದರಲ್ಲಿ ದೋಷ ಕಾಣ್ತೀಯೇನು? ಅವರ ಅರ್ಹತೆಗೆ, ಅವರ ಅಧಿಕಾರಕ್ಕೆ ಅವರು ಪಡೆಯಬೇಕಾದ್ದನ್ನು ಪಡೆಯುವುದಕ್ಕೆ ಬಂದಿದ್ದಾರೆ. ಮತ್ತೆಷ್ಟು ಕಾಲ ಅಂತ ಅವರನ್ನು ನೀನು ಕಾಡಿನಲ್ಲಿ ತಿರುಗಾಡಿಸೋದು? ಆದ್ರಿಂದ ಅವರು ಬಂದದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ. ಅವರು ಬರಲಿ, ನೀನು ಮುಂದುವರಿಯುವುದು ಅಂತ ತೀರ್ಮಾನ ಮಾಡಿದವ. ಇಲ್ಲಿಗೇನು ಸುದ್ದಿ ತಂದೆ? ಈಗ ಇದೊಂದು ಸುದ್ದಿ ಅಲ್ಲ ನನ್ನ ಮಟ್ಟಿಗೆ. ಅಜ್ಜಯ್ಯ, ಏನಪ್ಪ? ಪಾಂಡವರು ನನ್ನನ್ನು ವಿರೋಧಿಸಿ ರಣಕ್ಷೇತ್ರಕ್ಕೆ ಸಿದ್ಧತೆಯಿಂದ ಬಂದರು ಅನ್ನುವಂತಹ ವರ್ತಮಾನವನ್ನು ಹೇಳಿದರೆ, ಬರಬೇಕಾದ ಕ್ರಮದಲ್ಲೇ ಬಂದಿದ್ದಾರೆ ಅನ್ನುವಂತಹ ಸಮಾಧಾನವನ್ನು ನೀವು ಹೊಂದಿದ್ದೀರಿ. ಬೇರೆ ಮಾರ್ಗ ಇಲ್ವಲ್ಲಪ್ಪ. ಪಾಂಡವರನ್ನು ನಾನು ಅಡಿಗಡಿಗೂ ದ್ವೇಷಿಸುತ್ತಿದ್ದೇನೆ ಅನ್ನುವಂತಹ ನಿಲುಮೆಯನ್ನು ತಾವು ಹೊಂದಿದ್ದೀರಿ. ಏನು ಮಾಡೋಣ ಅಜ್ಜಯ್ಯ? ನಾನು ಬೆಳೆಸಿಕೊಂಡಂತಹ ಗುಣ ಅಲ್ಲ, ನಾನು ಬೆಳೆದ ಹುಟ್ಟಿದ ಪರಿಸರವೇ ಹಾಗಾಗಿ. ದೊರಕಿದು ಪೂರ್ವ ಸಂಬಂಧ, ವೈರವು ಪಾಂಡು ತರಳರೋಡಾಯಿದ್ದರಿಂದ, ವೈರವು ಪಾಂಡು ತರಳರೋಡ್ ಆಯ್ತದರಿಂದ, ಹೊರಗೆ ಹೋಗುವ ಸೇನೆಯ, ಹೊರಗೆ ಹೋಗುವ ಸೇನೆಯ ಒಡೆಯದಾಗಿ ಹರುಷ ಬಡಿಸು ಮುತ್ತಯ್ಯ, ಕೇಳೋ ಮುತ್ತಯ್ಯ ನೀನು ಕೇಳೋ. ಪಾಂಡವ ವಿರೋಧ ಅನ್ನುವುದು ನನ್ನ ಸ್ವಯಾರ್ಜಿತವಾದಂತಹ ಸಿದ್ಧಿ ಅನ್ನುವಂತಹ ನಿರ್ಣಯಕ್ಕೆ ತಾವು ಬಂದಿದ್ದೀರಿ. ಹಾಗೆ ಕಾಣ್ತದಲ್ಲಪ್ಪ. ಹಸ್ತಿನಾವತಿಯ ಪರಿಸರ, ವಾತಾವರಣ ನನಗಿಂತ ಹೆಚ್ಚು ಬಲ್ಲವರು ನೀವು. ಹುಟ್ಟಿನಿಂದಲೇ ಸಿಂಹಾಸನಾಧೀಶ್ವರನಾಗುವಂತಹ ಕನಸು ನನ್ನಲ್ಲಿ ಹುಟ್ಟಿಕೊಳ್ಳುವುದಕ್ಕೆ ತಮ್ಮ ಸಂಕಲ್ಪವು ಕಾರಣವಿದೆ ಅನ್ನುವುದನ್ನು ಯಾವತ್ತಿಗೂ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ ತಾನೆ. ಇಲ್ಲ ಇಲ್ಲ. ಸಿಂಹಾಸನಾರೋಹಣವನ್ನು ಮಾಡುವಂತಹ ಸಮರ್ಥ ಉತ್ತರಾಧಿಕಾರಿ ಬೇಕು ಅನ್ನುವಂತಹ ಉದ್ದೇಶದಿಂದಲೇ ವೇದವ್ಯಾಸಾನುಗ್ರಹವನ್ನು ಹೊಂದುವುದಕ್ಕೆ ಮನಸ್ಸು ಮಾಡಿದವರು ತಾವು. ನಿಜ. ನನ್ನ ಹೆತ್ತ ತಾಯಿಯ ಗರ್ಭದಿಂದ ನಾನು ಹೊರಗೆ ಬಂದಂತಹ ಕಾಲದಲ್ಲಿ ನಷ್ಟನಾಗಿ ಹೋಗಬೇಕಿದೆ. ಆ ಸಮಯದಲ್ಲಿ ಮತ್ತೆ ವ್ಯಾಸಾನುಗ್ರಹವನ್ನು ಸಂಪಾದಿಸಿ ನನ್ನನ್ನು ಬೆಳೆಸುವಲ್ಲಿ ತಮ್ಮ ಕೊಡುಗೆ ಇದೆ ಅನ್ನುವುದನ್ನು ನೀವು ಯಾವ ಕಾರಣಕ್ಕೂ ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ನನಗೆ ಸಂತೋಷ ಇತ್ತು ಮೊನ್ನೆಯವರೆಗೆ. ಸಿಂಹಾಸನಕ್ಕೊಬ್ಬ ಉತ್ತರಾಧಿಕಾರಿ ಬೇಕು ಅನ್ನುವಂತಹ ನಿಲುಮೆ ನಿಮಗೆ ಆ ಕ್ಷಣಕ್ಕೂ ಇಲ್ಲದೆ ಹೋಗುತ್ತಿದ್ದರೆ, ಕಾಡಿನಲ್ಲಿ ಪಾಂಡವರು ಹುಟ್ಟಿಕೊಂಡಂತಹ ವರ್ತಮಾನವನ್ನು ಕೇಳಿದಂತಹ ನೀವು ಆ ವಿಷಯವನ್ನಲ್ಲಿಗೆ ಕೈಚೆಲ್ಲಿ ಬಿಡಬಹುದಿತ್ತು.
ಹಾಗೆ ಮಾಡಲಿಲ್ವಲ್ಲ ತಾವು. ಕಾಡಿನಲ್ಲಿ ಕುಂತಿದೇವಿ ಪ್ರಸವಿಸಿದ್ದಾಳೆ ಅನ್ನುವಂತಹ ವರ್ತಮಾನವನ್ನು ನನ್ನ ಹೆತ್ತವೆಯಾದಂತಹ ಗಾಂಧಾರಿ ದೇವಿ ಕೇಳಿಸಿಕೊಂಡು ತಾನು ಗರ್ಭಪಾತವನ್ನೆಸಗಿಕೊಳ್ಳುವಲ್ಲಿ ಮುಂದಾದ. ಹಾಗಿದ್ರೆ ಹಸ್ತಿನಾವತಿಯ ಸಿಂಹಾಸನ ರಕ್ಷಣೆಯನ್ನು ಹೊಂದಿದಂತಹ ತಾವು ಈ ವಿಷಯವನ್ನು ತಿಳಿಯದೇ ಇರುವುದಕ್ಕೆ ಸಾಧ್ಯವಿದೆ. ಆದರೂ ಮತ್ತೆ ನಷ್ಟವಾಗಕೂಡದು ಅನ್ನುವಂತಹ ಉದ್ದೇಶದಿಂದ ನನ್ನನ್ನು ಘೃತಭಾಂಡದಲ್ಲಿಟ್ಟು ಬೆಳೆಸುವುದಕ್ಕೆ ತಾವು ಮುಂದಾಗಿದ್ದೀರಿ ಅಂತಾದ್ರೆ ಅರ್ಥ ಏನು? ಕುಂತಿನಂದನರು ಹಸ್ತಿನಾವತಿಯ ಸಿಂಹಾಸನಾರೋಹಣ ಮಾಡುವಂತಹ ಉದ್ದೇಶದಿಂದ ಇರುವವರಲ್ಲ, ಅಥವಾ ಅದಕ್ಕವರು ಸಲ್ಲತಕ್ಕವರಲ್ಲ ಅನ್ನುವಂತಹ ನಿರ್ಣಯವನ್ನು ನೀವು ಹಿಂದೆಯೇ ಕೈಗೊಂಡಿದ್ದೀರಿ ಅನ್ನುವುದು ಸ್ಪಷ್ಟ. ತಾಯಿಯ ಗರ್ಭಸ್ಥ ಪಿಂಡವಾಗಿದ್ದ ಕಾಲಕ್ಕೆ ನನ್ನಮ್ಮನಿಂದ ನನಗೆ ದೇಣಿಗೆಯಾಗಿ ಒದಗಿಸಲ್ಪಟ್ಟದ್ದು ಪಾಂಡವ ದ್ವೇಷ. ಅಮ್ಮನ ಎದೆಹಾಲನ್ನು ಈಂಟಿ ಬದುಕುತ್ತಿರುವಂತಹ ಕಾಲದಲ್ಲಿ ಒಂದೊಂದು ಬಿಂದುವಿನಲ್ಲೂ ಪಾಂಡವ ದ್ವೇಷ ನನ್ನ ಶರೀರವನ್ನು ಪ್ರವೇಶಿಸಿದೆ. ಜನ್ಮಾಂತರದಿಂದಲೇ ಬಂದಂತಹ ಪಾಂಡವ ವಿರೋಧವನ್ನು ವ್ಯಾವಹಾರಿಕವಾಗಿ ಬಿಟ್ಟು ಬಿಡು ಮಗನೆ ಅಂತ ನೀವು ಎಷ್ಟು ಹೇಳಿದರು, ಬಿಡುವುದಕ್ಕೆ ನನಗೆಲ್ಲಿಂದ ಸಾಧ್ಯವಾಗ್ತದೆ? ದ್ಯೂತವನ್ನು ನಾವೇ ಆಡಿಕೊಂಡೆವು ಪರಸ್ಪರ. ಪಾಂಡವರನ್ನು ವಿನಾಕಾರಣವಾಗಿ ಕಾಡುಪಾಲು ಮಾಡಿದೆ ಅಂತ ನನ್ನನ್ನು ಪ್ರಪಂಚವೇ ಆಕ್ಷೇಪಿಸುವುದಕ್ಕೆ ತೊಡಗಿ. ದ್ಯೂತದಲ್ಲಿ ಸೋತಲ್ವೇ ಪಾಂಡವರು ಕಾಡಿಗೆ ಹೋದದ್ದಜ್ಜೆ ಆಲೋಚನೆ ಮಾಡಿ. ಅದೇ ದ್ಯೂತದಲ್ಲಿ ನಾನು ಸೋಲುತ್ತಿದ್ದರೆ ನಾನು 12 ವರ್ಷಗಳ ವನವಾಸವನ್ನು, 1 ವರ್ಷದ ಅಜ್ಞಾತವನ್ನು ಅನುಭವಿಸಬೇಕಿತ್ತೋ ಬೇಡ? ಸ್ಪರ್ಧೆಯಲ್ಲಿ ವೀರರಾದಂತಹ ಮನೋಭಾವವನ್ನು ಹೊಂದಿದ ಯಾರೇ ಆಗಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಒದಗಿ ಬಂದಂತಹ ಜಯಾಪಜಯಗಳನ್ನು ಅನುಭವಿಸುವುದಕ್ಕೆ ಅವರು ಸಿದ್ಧರಾಗಿ ಅಲ್ವೇ ಅದಕ್ಕೆ ಮುಂದಾಗುವುದು. ಪಾಂಡವರು ಸೋತರೂ ಕಾಡಿಗೆ ಹೋದರು, ನಾನು ಸೋತರೂ ಕಾಡಿಗೆ ಹೋಗುತ್ತಿರಲಿಲ್ಲ. ನಾನು ಗೆದ್ದಿದ್ದೇನೆ, ಅದಕ್ಕೆ ನನ್ನ ಅದೃಷ್ಟ ಕಾರಣವೇ ಹೊರತು, ಪಾಂಡವರ ಸೋಲಿಗೆ ಪಾಂಡವರ ದುರದೃಷ್ಟ ಕಾರಣವೇ ಹೊರತು ಸುಯೋಧನ ಯಾಕೆ ಕಾರಣನಾಗುತ್ತಾರೆ? ಆದ್ದರಿಂದಲೇ ಅವರು ಸೋತು ಕಾಡು ಪಾಲಾಗಿ ಹೋದರು. ಅದಕ್ಕವರನ್ನು ನಿಕೃಷ್ಟ ಸ್ಥಿತಿಗೆ ನಾನು ತಳ್ಳಿದ್ದೇನೆ ಎಂದು ನೀವು ಆಕ್ಷೇಪಿಸಕೂಡದು. ಪಾಂಡವ ದ್ವೇಷವನ್ನು ಬಿಟ್ಟು ಬಿಡುವುದಕ್ಕೆ ನನ್ನಿಂದ ಸಾಧ್ಯವಾಗುವುದಿಲ್ಲ ಅಜ್ಜಯ್ಯ. ಆದ್ದರಿಂದಲೇ ಈ ಹಸ್ತಿನಾವತಿಯ ಸಿಂಹಾಸನಕ್ಕೆ ಯಾರು ಸಮರ್ಥರಾದಂತಹ ಉತ್ತರಾಧಿಕಾರಿಗಳು, ಅದು ಸಮರ ಮೂಲಕವಾಗಿಯೇ ನಿರ್ಣಯವಾಗಲಿ ಅನ್ನುವಂತಹ ಉದ್ದೇಶದಿಂದಲೇ ಸಂಧಾನಕ್ಕಾಗಿ ಆಗಮಿಸಿದಂತಹ ಕೃಷ್ಣನಲ್ಲಿ ನಾನು ಧುರವೀಳ್ಯವನ್ನು ಒದಗಿಸಿ ಈಗ ಅವರು ಯುದ್ಧಕ್ಕೆ ಬಂದಿದ್ದಾರೆ. ಈಗ 2 ವಿಷಯ ಇಲ್ಲಿದೆ. ಒಂದು, ಪಾಂಡವರನ್ನು ರಾಜ್ಯಕ್ಕೆ ಅಧಿಕಾರಿಗಳು ಅಂತ ನಾನು ಅಂಗೀಕಾರ ಮಾಡಿ ಇರಲಿಲ್ಲ. ಎಲ್ಲಿವರೆಗೆ ಇರಲಿಲ್ಲ ಹೇಳು? ಋಷಿಗಳು ಕರೆದುಕೊಂಡು ಬರುವವರೆಗೆ, ಪಾಂಡವಿನ ಮಕ್ಕಳು ಅವರು ಅಂತ ದೇವತೆಗಳು ಅಶರೀರವಾಣಿಯ ಮೂಲಕ ಹೇಳುವಲ್ಲಿವರೆಗೆ, ಕೇಳಿದ ಮೇಲೆ ಅವರು ಈ ಮನೆಯ ಮಕ್ಕಳೇ ಆದರು, ನಿನ್ನ ಅಪ್ಪನ ತಮ್ಮನ ಮಕ್ಕಳೇ ಆದರು. ಹಿಂದೆ ಚಕ್ರವರ್ತಿಯಾಗಿದ್ದವನವನು, ಅವನ ಮಕ್ಕಳು ಎಂಬ ಕಾರಣಕ್ಕಾಗಿ ಇಲ್ಲಿ ನೀನು ಪಡೆದ ಎಲ್ಲ ಸೌಕರ್ಯಗಳನ್ನು, ಸೌಭಾಗ್ಯವನ್ನು ಅವರು ಪಡೆದು ಬೆಳೆದರು. ಇದು ಒಂದು ಭಾಗ. ಮತ್ತೆ ಜೂಜಿನಲ್ಲಿ ನಾನು ಸೋತಿದ್ರೆ ನಾನು ಕಾಡಿಗೆ ಹೋಗ್ತಿದ್ದನಲ್ಲ. ಪ್ರಶ್ನೆ ಏನು ಗೊತ್ತಾ? ಜೂಜಿನಲ್ಲಿ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಹೇಳಿದವ ನೀನು. ಅದನ್ನು ಪೂರೈಸಿದವರು ಪಾಂಡವರು. ಹೋಗಬೇಕು ಅಂತ ಹೇಳಿದ ನೀನು. ಅವರ ನಿಬಂಧನೆ ಸರಿಯಾಗಿ ನಡೆದಂತ ನಡತೆಯನ್ನು ಗಮನಿಸಬೇಕೋ ಬೇಡ? ಆ 13 ವರ್ಷಗಳು ಅವರು ಒದ್ದಾಡಿದ್ರಲ್ಲ, ಕಾಡಿನಲ್ಲಿ ಕಷ್ಟಪಟ್ಟರಲ್ಲ, ಕಂಡವರ ಮನೆ ಸೇವಕರಾದರಲ್ಲ, ಅದರ ನಂತರ ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡುವುದಿಲ್ಲ ಅಂತಂದ್ರೆ ನಾನು ಹೇಳುವುದೇನು? ಊರೇ ಹೇಳ್ತದೆ ನೀನೊಬ್ಬ ಗಂಟು ಮುಳುಗಿಸುವುದಕ್ಕೆ ಹೊರಟವ ಅಂತ. ಆದ್ರಿಂದ ನಾನು ಹೇಳ್ತೇನೆ, ಮಗು, ಒಂದು ಮನೆ ಮಕ್ಕಳು ನೀವು, ಅವರು ಯುದ್ಧಕ್ಕೆ ಬಂದಿರಲಿ ದೊಡ್ಡ ವಿಷಯ ಅಲ್ಲ. ನೀನು ಮುಂದುವರಿಬೇಕೋ? ಮುಂದುವರಿಯುವುದೇ ಹೌದು ಅಂತಾದ್ರೆ ನನ್ನಲ್ಲಿಗೆ ಬರಬೇಕೋ ಈ ರಾತ್ರಿ? ಅಜ್ಜಯ್ಯ, ಪಾಂಡವರಿಗೆ ಸಲ್ಲತಕ್ಕಂತಹ ಅರ್ಧ ಭೂಮಿಯನ್ನು ಈಗ ಮತ್ತೆ ಒದಗಿಸಿಕೊಟ್ಟರೆ ಬರುವಂತಹ ದೋಷವೇನು ಅನ್ನೋ ಹಾಗೆ ನನ್ನನ್ನು ಆಕ್ಷೇಪಿಸ್ತೀನಿ. ಪಾಂಡವ ದ್ವೇಷ ನನಗೆ ಜನ್ಮದಾರಭ್ಯ ಬಂದದ್ದು ಅನ್ನುವುದನ್ನು ನಾನು ಹೇಳಿ ಈಗ ಇನ್ನು ಮತ್ತೆ ಪಾಂಡವರಿಗೆ ಅರ್ಧ ರಾಜ್ಯದ ಒಡೆತನವನ್ನು ಅವರು ಯಾಚಿಸಿದಂತೆ 5 ಗ್ರಾಮಗಳನ್ನು ಅವರಿಗೆ ಬಿಟ್ಟುಕೊಟ್ಟರೆ ಅವರಲ್ಲಿ ನನಗೆ ದ್ವೇಷ ಮತ್ತೆ ಮುಂದುವರಿಯುವುದಿಲ್ಲ ಅನ್ನುವುದಕ್ಕೆ ಏನಾದರೂ ಆಧಾರ ಉಂಟೆ? ಮತ್ತವರಲ್ಲಿ ದ್ವೇಷ, ಮತ್ತವರನ್ನು ದ್ಯೂತದ ಮೂಲಕ ಸೋಲಿಸುವುದು, ಇಲ್ಲದಿದ್ದರೆ ಅವರ ಭೂಮಿಯನ್ನು ಹೇಗಾದರೂ ನಾನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನೋಡುವುದು, ಇದು ನಿರಂತರವಾಗಿ ನಡೆಯುತ್ತಾ ಇರುತ್ತದೆ. ಆದ್ದರಿಂದಲೇ ಅದು ಬೇಡ. ಇದಕ್ಕೊಂದು ಸರಿಯಾದಂತಹ ಮುಕ್ತಾಯವನ್ನು ಕಾಣೋಣ. ಯುದ್ಧವೇ ಆಗಿ ಹೋಗಲಿ. ಒಂದೋ ಸುಯೋಧನ ಹಸ್ತಿನಾವತಿಯ ಸಮಸ್ತ ಅಧಿಕಾರವನ್ನು ವಹಿಸಿಕೊಳ್ಳುವಂತಹ ಅರ್ಹತೆಯನ್ನು ಹೊಂದುತ್ತಾನೆ. ಅಲ್ಲದೆ ಹೋದರೆ ಕೌರವರೆಲ್ಲರನ್ನೂ ನಾಶ ಮಾಡಿ ಪಾಂಡವರು ತಮ್ಮ ಅರ್ಹತೆಯನ್ನು ಸಿದ್ಧಿಸಿಕೊಳ್ಳಲಿ. ಈ ಉದ್ದೇಶಕ್ಕೆ ಒಳಗಾಗಿಯೇ ನಾನು ಯುದ್ಧಕ್ಕಾಗಿ ಆತುರತೆಯನ್ನು ತೋರಿದೆ. ಸರಿ, ಈಗ ಅವರು ಯುದ್ಧಕ್ಕೆ ಬಂದದ್ದಕ್ಕೆ ನನ್ನದ್ದೇನು ಆಕ್ಷೇಪ ಅಲ್ಲ. ಮತ್ತೇನು? ಯಾಕೆಂದ್ರೆ ಕರೆ ಕೊಟ್ಟಂತಹ ನಾನು ಅವರು ಬರಕೂಡುದು ಅನ್ನುವುದನ್ನು ಆಡುವುದಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಮೊದಲು ಬಂದಿದ್ದಾರೆ ಅಷ್ಟೇ, ಬರಬೇಕಾದವರು ನೀನು ಹೇಳಿದಂತೆ ಬಂದವರು. ಬರಲಿ. ಆದ್ರೆ ಏನಜ್ಜಯ್ಯ, ಏನಪ್ಪ? ಬಂದವರನ್ನು ಸಮರ್ಥವಾಗಿ ಎದುರಿಸುವಲ್ಲಿ ನಮ್ಮಲ್ಲಿರುವಂತಹ ಸಂಕಲ್ಪ ಬಲ ಕಡಿಮೆ ಅಲ್ಲ.
ಯುದ್ಧವನ್ನು ಎಸಗುತ್ತೇವೆ ಅನ್ನುವಂತಹ ಧೈರ್ಯಗಳುಳ್ಳವರು ನಮ್ಮಲ್ಲಿ ಅನೇಕರಿದ್ದಾರೆ. 11 ಅಕ್ಷೋಹಿಣಿ ಸೇನೆಯನ್ನು ನಾನು ಈಗಾಗಲೇ ಸಂಗ್ರಹಿಸಿಕೊಂಡಿದ್ದೇನೆ. ಆದರೆ ಸಮರ್ಥವಾಗಿ ಸೇನೆಯನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಸಮರ್ಥರಾದಂತಹ ಸೇನಾಧಿಕಾರಿಗಳು ನೀವಿರುವಾಗ ನಾನು ಯೋಚಿಸ್ಲಿಕ್ಕುಂಟು ಅಜ್ಜಯ್ಯ. ಅಂದ್ರೆ ಎಳವೆಯಿಂದಲೇ ನಿಮ್ಮ ಮಡಿಲನ್ನೇ ತೊಟ್ಟಿಲನ್ನಾಗಿಸಿ ನಮ್ಮನ್ನು ಎತ್ತಿ ಪೋಷಿಸಿದೆವು. ನಮಗೆ ಹಾಲನ್ನದ ಕೈತುತ್ತನ್ನು ಕೊಟ್ಟು ನಮ್ಮನ್ನು ಇಷ್ಟರ ತನಕ ಬೆಳೆಸಿದೆವು. ಈ ಸಮಯಕ್ಕೆ ತಾವು ಕೈ ಬಿಡಕೂಡದು ಅಜ್ಜಯ್ಯ. ಮೊಮ್ಮಕ್ಕಳು ಅನ್ನುವಂತಹ ಪ್ರೀತಿ ಇದ್ದರೆ ನಮ್ಮ ಸಮಸ್ತ ಸೇನೆಯ ಸೇನಾಧಿಪತಿತ್ವವನ್ನು ತಾವೇ ವಹಿಸಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕರ್ಣಾದಿ ದುಷ್ಟರ ಬಳಸಿರಲಿ ಕೀಡಾದಿ ವಂಶಕ್ಕೆ ಕರ್ಣಾದಿ ದುಷ್ಟರ ಬಳಸಿನಲಿ ಕೀಡಾದೆ ವಂಶಕ್ಕೆ ಅಲ್ಲೊಬ್ಬ ಕೃಷ್ಣ ಇದ್ದಾನೆ ಅಂತ ಯೋಚನೆ. ನಳಿನ ನೇತ್ರನ ಅಳವಿಗಾನು ಬರಾರು ಲೋಕದಲ್ಲಿ ನಳಿನ ನೇತ್ರನ ಅಳವಿಗಾನು ಬರಾರು ಲೋಕದಲ್ಲಿ ಎಲೆ ಮರುಳೇ ಕರ್ಣಾದಿ ದುಷ್ಟರ ಬಳಸಿನಲಿ ಕೆಡಾದೆ ವಂಶಕ್ಕೆ ಎಲೆ ಮರುಳೇ ಹಾಗೂ ಅಜ್ಜಯ್ಯ, ಪಾಂಡವರು ಸೇನಾ ಸಮೇತರಾಗಿ ಬಂದಿದ್ದಾರೆ. ರಣವೀಳ್ಯ ಕೊಟ್ಟವ ನೀನು. ಮತ್ತೆ ನಿನ್ನ ಮುಂದಿನ ಹೆಜ್ಜೆ ಯುದ್ಧ ಕ್ಷೇತ್ರಕ್ಕೆ ಹೋಗುವುದೇ. ಮುಂದೆ ಬಂದ್ರೇನು, ಹಿಂದೆ ಬಂದ್ರೇನು, ಯಾವ ಪಕ್ಷದವರು ಯಾವಾಗ ಬಂದರು ಅನ್ನೋದೆಲ್ಲ ಪ್ರಶ್ನೆ. ಯುದ್ಧದಲ್ಲಿ ಏನು ಅಂತ ಪ್ರಶ್ನೆ. ಸಿದ್ಧನಾದಂತ ನೀನು ಯುದ್ಧಕ್ಕೆ ಹೋಗಬೇಕಾಗಿತ್ತು. ಅದು ಬಿಟ್ಟು ನನ್ನನ್ನು ಹುಡುಕಿ ಬಂದಿದ್ದು ಯಾಕೆ ಅಂತ ನನಗೆ ಆಗ ಹೊಳೆಯಲಿಲ್ಲ. ಈಗ ತಿಳಿಯಿತು. ಯಾಕೆ ಅಂದ್ರೆ ಪಾಂಡವರನ್ನು ರಕ್ಷಿಸುವ ಕೃಷ್ಣ ಇದ್ದಾನಲ್ಲ, ಅವನ ಎದುರಿಗೆ ಬಿಡ್ಲಿಕ್ಕೆ ಒಂದು ಜನ ಬೇಕಾಗಿದ್ರು ನಿನಗೆ. ಆ ಜನ ಮತ್ತಿನ್ಯಾರೂ ಅಲ್ಲ ಅಂತ ಈ ಅಜ್ಜನನ್ನು ಗುರುತಿಸಿದ್ದಿ ನೀನು. ಅವಿವೇಕಿ ಮರುಳೇ, ಏನು ಹೇಳೋ ನಿನಗೆ? ಯಾರನ್ನು ಯಾವುದಕ್ಕೆ ಉಪಯೋಗಿಸಬೇಕು ಅಂತ ನಿನಗೇನಾದರೂ ತಿಳುವಳಿಕೆ ಇದೆಯೇನು? ಒಬ್ಬ ಕರ್ಣ ನಿನ್ನ ಜೊತೆಯಲ್ಲಿದ್ದಾನೆ. ಅವನನ್ನು ಸರಿಯಾಗಿ ಬಳಸಿದರೆ ಹಸ್ತಿನಾವತಿಯ ಶತ್ರುಗಳು, ಹಸ್ತಿನಾವತಿಯ ಜನ್ಮವೈರಿಗಳು ಅಂತಿದ್ದಂತಹ ಪಾಂಚಾಲಾದಿಗಳಿದ್ದಾರಲ್ಲ, ಅವರ ನಾಶಕ್ಕೆ ಉಪಯೋಗಿಸಬಹುದಾಗಿತ್ತು. ನೀನು ಹಾಗೆ ಬಳಸಲಿಲ್ಲ. ಒಬ್ಬ ಸೈಂಧವ ಪಾಂಡವರ ಹೆಂಡತಿಯನ್ನು ಹೊತ್ತು ತರುವುದಕ್ಕೆ ಬಳಸಲ್ಪಟ್ಟನೇ ಹೊರತು ಈ ರಾಜ್ಯದ ಕ್ಷೇಮಕ್ಕಾಗಿ, ವಂಶದ ಗೌರವಕ್ಕಾಗಿ ಅವನೂ ಇಲ್ಲ. ಒಬ್ಬ ಶಕುನಿ ಬುದ್ಧಿವಂತ, ಜ್ಞಾನಿ, ರಾಜಕಾರಣಿ, ತತ್ವಜ್ಞ. ಆದರೆ ಅವನ ಅಷ್ಟೂ ವಿದ್ಯೆ, ಅಷ್ಟೂ ವಿವೇಕ ಪಾಂಡವರನ್ನು ಕಾಡಿಗಟ್ಟುವುದರಲ್ಲೇ ವಿನಿಯೋಗ ಆಯಿತು. ಒಬ್ಬ ದುಶ್ಯಾಸನ ನಿನ್ನ ತಮ್ಮ, ಹೊಡಿ ಅಂದ್ರೆ ಬಡಿಯಲೋ ಅಂತ ಕೇಳ್ತಾನೆ, ಕಡಿ ಅಂದ್ರೆ ಕೊಲ್ಲೋ ಅಂತ ಕೇಳ್ತಾನೆ. ಅಂಥ ತಮ್ಮ ಅವನನ್ನು ನೀನು ಉಪಯೋಗ ಮಾಡುವುದು ಯಾವುದಕ್ಕೆ ಅಂತ ಕೇಳಿದ್ರೆ ಪತಿವ್ರತ್ಯಾದ ಹೆಣ್ಣಿನ ಸೀರೆ ಸುಲಿಯುವುದಕ್ಕೆ. ಈ ಉಪಯೋಗ ಮಾಡುವಂಥ ನಿನ್ನ ಕ್ರಮ ಇದೆಯಲ್ಲ, ಅದರಲ್ಲೇ ನಾನು ವೈಪರೀತ್ಯವನ್ನು ಕಾಣುವುದು. ಈಗ ನನ್ನನ್ನು ನೀನು ಉಪಯೋಗ ಮಾಡ್ತೀಯ ಯಾಕೆ? ನಳಿನ ನೇತ್ರನ ಅಂತ ಕೃಷ್ಣ ಪಾಂಡವರ ಜೊತೆಯಲ್ಲಿದ್ದಾನೆ. ಅವನ ಎದುರು ಹೋಗುವುದಕ್ಕೆ, ಅವನ ಅಳವಿಯಲ್ಲಿ ಎದುರು ನಿಲ್ಲುವುದಕ್ಕೆ ನಮ್ಮ ಅಜ್ಜ ಸಾಧ್ಯವೇನು? ಅಘಟಿತ ಘಟನಾಪಟುವಾದಂತಹ ಆತ, ಭೂಮಿಗಿಳಿದು ಬಂದ ಭಗವಂತ. ನಾನು ಅವನ ಪೂಜಕನೇ ಹೊರತು ಅವನ ಸ್ಪರ್ಧಿ ಅಲ್ಲ. ನಿನ್ನ ರಾಜಕಾರಣ ಏನು ಹೇಳ್ತದೆ? ಆ ಮುದುಕ ಇದ್ದಾನಲ್ಲ, ನಿತ್ಯ ಪೂಜೆ ಮಾಡ್ತಾ ಇದ್ದಾನಲ್ಲ, ಅವನದ್ದು, ಇವನನ್ನೇ ಅವನ ಎದುರಿಗೆ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದಿ. ಸರಿಯೇನೋ ಇದು? ಅಜ್ಜಯ್ಯ, ನನ್ನನ್ನೊಪ್ಪಿಕೊಂಡು ನನ್ನೊಂದಿಗಿರುವವರಿಗೆಲ್ಲ ಅವಕಾಶ ಇಲ್ಲದೆ ಆಗಕೂಡದನ್ನುವಂತಹ ಉದ್ದೇಶದಿಂದ ಎಲ್ಲರನ್ನೂ ಅವರವರ ಯೋಗ್ಯತಾನುಸಾರ ಒಂದೊಂದು ಕೆಲಸಕ್ಕೆ ಹಚ್ಚಿದ್ದೇನೆ. ಆದ್ದರಿಂದಲೇ ಕರ್ಣನೋ, ದುಶ್ಯಾಸನನೋ, ಶಕುನಿಮಾವನೋ, ಸೈಂಧವ ಭಾವನೋ ಹಾಗೆಲ್ಲ ವಿನಿಯೋಗ ಆಗುವುದು. ಈಗ ನಿಮ್ಮನ್ನು ನಾನು ಕೊನೆಯವರೆಗೂ ಉಪಯೋಗಿಸಲೇ ಇಲ್ಲ ಅಂತ ಆಗಕೂಡದಲ್ಲ. ಓ, ಇದು ಚೆನ್ನಾಗಿದೆ. ಅಜ್ಜನಿಗೆ ಕೆಲಸ ಕೊಡಲಿಲ್ಲ ಅಂತ ಯೋಚನೆ ಬಂದು ಇದೊಂದು ಕೆಲಸಕ್ಕೆ ಹಚ್ಚುವುದಕ್ಕೆ ಹೊರಟಿದ್ದೀನಿ ನೀನು.
ಏನಪ್ಪ ಇದರ ಅರ್ಥ? ಕೃಷ್ಣನ ಎದುರಿಗೆ ನಾನು ಯೋಗ್ಯತೆಯಿಂದ ಹಾದಾಡಬಲ್ಲೆ ಅಂತ ನೀನು ಯೋಚನೆ ಮಾಡಿದರೆ ಅದರ ಪರಿಣಾಮ ಏನಾದ್ರು? ನೀವು ಒಪ್ಪಿದ್ರೆ ಆಗುತ್ತದೆ. ಪಾಂಡವ ಬಾಲಕನಾದಂತಹ ಕೃಷ್ಣನ ಮುಂಭಾಗದಲ್ಲಿ ಈ ಮುದುಕ ಅಲ್ವೇ? ಎಷ್ಟು ಹೇಳಿದ್ರೇನು? ನಿನ್ನದು ಇದೇ ತಾನೆ. ಆ ಹೊತ್ತಿನಿಂದ ಈ ಹೊತ್ತಿನವರೆಗೂ ಹೇಳಿದ್ದು ಇದನ್ನೇ ತಾನೆ. ಕೊನೆಯವರೆಗೂ ನಾನು ಉಪಯೋಗಿಸಲೇ ಇಲ್ಲ ಅಂತ ಸೇನಾಪತಿ ಆಗುವುದಕ್ಕೆ ನಾನೇ ಬೇಕು ಅಂತ ನೀನು ಹೇಳುವುದರಲ್ಲಿ ಅರ್ಥ ಏನೂ ಇಲ್ಲ. ಯಾಕೆಂದ್ರೆ ಕೌರವ ಪಕ್ಷಕ್ಕಲ್ಲ, ಹಸ್ತಿನಾವತಿಗೆ ಸೇನಾಪತಿಯಾಗಿ ನಮ್ಮ ಅಪ್ಪನ ಕಾಲದಿಂದ ನಿಯೋಜಿಸಲ್ಪಟ್ಟವನು ನಾನು. ನನ್ನ ಜಾಗಕ್ಕೆ ನಿನ್ನ ಕರ್ಣನನ್ನು, ನಿನ್ನ ಸೈಂಧವನನ್ನು ನಿನ್ನ ನಿಯೋಜಿಸಲಿಲ್ಲ. ಯಾಕೆ? ಅದು ಅಜ್ಜನ ಜಾಗ. ಈಗ ನನ್ನಲ್ಲಿ ಸೇನಾಧಿಪತ್ಯವನ್ನು ವಹಿಸುವಂತ ಹೇಳುವಾಗ ಅಲ್ಲಿ ಯಾರಿದ್ದಾರೆ ಅನ್ನುವಂಥ ವಿಷಯ ನಿನ್ನ ದೃಷ್ಟಿಯಲ್ಲಿ ಮಹತ್ವದ್ದು, ನನ್ನ ದೃಷ್ಟಿಯಲ್ಲಿ ಗೌಣ. ಆದರೂ ಒಂದು ಮಾತು ಹೇಳಬೇಕು, ನೀನು ಕೇಳ್ತೀಯೇನು ಅಂತ ಆಸೆ ಮಾಡಿದೆ. ಕೇಳಿದ್ದು ಆಯ್ತು, ನಿನ್ನ ಅಭಿಪ್ರಾಯ ಕೇಳಿದ್ದು ಆಯ್ತು. ಇನ್ನು ಏನು ಪ್ರಯೋಜನ ಇದೆ ತಿಳುಗಿ ಫಲವೇ ತಿಳುಗಿ ಫಲವೇ ಅಂತ್ಯದಿ ತಲೆಯ ತೆತ್ತೇನು ನಿನ್ನ ಧನಕ್ಕೆ ಜಯ ಅಂತ್ಯಕಾಲದಿ ತಲೆಯ ತೆತ್ತೇನು ನಿನ್ನ ಧನಕ್ಕೆ ಅಳುಗದಿರು ಸೇನಾಧಿಪತ್ಯವ ಮಾಡ್ಪೆಯೇ ತಾನಿಂದ ಅಳುಗದಿರು ಸೇನಾಧಿಪತ್ಯವ ಮಾಡ್ಪೆ ತಾನಿಂದ ತಿಳುಗಿ ಫಲವೇ ಎಲೆ ಮರುಳೆ ರಾತ್ರಿ ಬೆಳಗುವರೆಗೆ ಮಾತಾಡಿದ್ರು ನಿನ್ನ ಹಾದಿಯನ್ನು ಬಿಟ್ಟು ನೀನು ಆಚೀಚೆ ಕದಲುವನಲ್ಲ. ಪಾಂಡವ ದ್ವೇಷ ಹುಟ್ಟಿನಲ್ಲಿ ಬಂದಿದೆ, ರಕ್ತದಲ್ಲಿ ಬಂದಿದೆ. ನಾನು ಬೆಳೆಯುವಾಗ ಒಟ್ಟಿನಲ್ಲೇ ಇದೆ, ಅದನ್ನು ಗುಟ್ಟಿನಲ್ಲಿ ಇಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಮಟ್ಟಿನಲ್ಲಿ ನೀವು ಏನು ಮಾಡ್ತೀರಿ ಅಂತ ಕೇಳುವ ಹೊತ್ತಿಗೆ ನಾನೇನು ಹೇಳೋದು? ನೀವು ಒಟ್ಟಾದ್ರೆ ಈ ಸಲ ಸುಲಭದಲ್ಲಿ ಮುಗಿಯುತ್ತದೆ. ಏನ್ ಮಾಡೋಣ? ಎಷ್ಟು ಹೇಳಿದ್ರು ಅಷ್ಟೇ. ಇಲ್ಲೇ ಇದ್ದೇನೆ, ಸಿಂಹಾಸನದ ಬುಡದಲ್ಲೇ ಕೂತಿದ್ದೇನೆ, ಕಾವಲು ಕಾಯ್ತಾ. ಅದಕ್ಕೆ ವಿರೋಧವಾಗಿ ಯಾರು ಬರ್ತಾರೆ ಅಂದ್ರೆ ಪಾಂಡವರು ಮಾತ್ರ ಅಲ್ಲ, ಪಾಂಚಾಲರು ಬರ್ತಾರೆ, ಹಸ್ತಿನಾವತಿಯ ಜನ್ಮ ಶತ್ರುಗಳು ಬರ್ತಾರೆ. ಅವರೆಲ್ಲ ಆ ಪಕ್ಷವನ್ನು ಸೇರಿ ಈ ಮುದುಕ ಏನು ಕಾಪಾಡ್ತಾನೆ ಹಸ್ತಿನಾವತಿಯನ್ನು ಅಂತ ಯೋಚನೆ ಮಾಡ್ತಾರಾದ್ರೆ ನನ್ನ ಸಿಂಹಾಸನದ ರಕ್ಷಣೆ ಅನ್ನುವಂತಹ ಹೊಣೆಗಾರಿಕೆ ಏನಿದೆಯೋ, ನನ್ನ ಸೇನಾಪತಿತ್ವದ ಪರಂಪರೆಯಿಂದ ಬಂದಂತಹ ಯೋಗ್ಯತೆ ಏನಿದೆಯೋ ಅದು ಜಾಗೃತ ಆಗಲೇಬೇಕಾಗ್ತದೆ. ಆದ್ರಿಂದ ಹೇಳ್ತೇನೆ, ಕೊನೆ ಕಾಲ ಹೇಗಾಗ್ತದೋ, ಜನ ಈ ಮುದುಕನನ್ನು ಹೇಗೆ ವಿಮರ್ಶೆ ಮಾಡ್ತಾರೋ ಇದು ನನಗೆ ಬಿಟ್ಟದ್ದಲ್ಲ. ನಾನಂತೂ ನನ್ನ ಕರ್ತವ್ಯ ಅಂತ ಒಪ್ಪಿಕೊಂಡಿದ್ದೇನೆ. ನಾಳೆ ಬೆಳಗ್ಗೆ ಬರ್ತೇನೆ, ಸೇನಾಪತಿ ಸ್ಥಾನವನ್ನು ಅಂಗೀಕರಿಸ್ತೇನೆ. ವ್ಯವಸ್ಥೆ ಮಾಡು, ಹೋಗು. ಅಜ್ಜಯ್ಯ, ಅಪ್ಪ ಹೋಗಿ. ನಿಮಗೆ ಬೇಸರ ಆಗುವ ಹಾಗೆ ಮಾತಾಡಿದನೋ, ನೀವು ಉದ್ವೇಗಕ್ಕೊಳಗಾಗುವ ಹಾಗೆ ಎಳೆನತ್ತ ತಪ್ಪಾಗಿ ಮಾತನಾಡಿದರೆ ಎಲ್ಲವನ್ನೂ ಬಿಟ್ಟು ನಿನಗೇನಾಗಬೇಕು ಅದನ್ನು ಸಾಧಿಸಿದೆಯಲ್ಲ, ಅದೇ ಗೌರವ. ನೀವು ಒಪ್ಪುತ್ತೀರಿ ಅನ್ನುವ ವಿಶ್ವಾಸ ಉಂಟು. ಇಷ್ಟೆಂದರೂ ನೀವೆತ್ತಿ ಪೋಷಿಸಿದ್ದೇವೆ. ಸರಿಯಪ್ಪ. ಅಜ್ಜಯ್ಯ, ತುಂಬಾ ಹೊತ್ತಾಯಿತು. ನಿಮ್ಮ ನಿದ್ದೆಗೆ ತೊಂದರೆ ಮಾಡಿದನೋ ಏನೋ? ಮೊದಲೇ ನಿದ್ರೆ ಇರಲಿಲ್ಲ, ಇನ್ನಂತೂ ಅದು ಬರುವ ಸುಳಿವಿಲ್ಲ. ಹೋಗುವಾಗ ಆದರೂ ಬಾಗಿಲು ಹೇಳ್ಕೊಂಡು ಹೋಗು. ಆದಿ ನಾಳೆ ಬೆಳಗ್ಗೆ ಬೀಳ್ಗೊಂಡ ಸುಯೋಧನನ ಕೇಡುಗಳ ನೆನೆದು ಚಿಂತಿಸುತ್ತ ഇരുളനുളിതോ ದಿನಪನುದಿತ ದಿವಿದಿತ ಸತ್ಕರ್ಮಗಳ ರಚಿಸಿ ದಿನಪನುದಿತ ದಿವಿದಿತ ಸತ್ಕರ್ಮಗಳ ರಚಿಸಿ ಘನ ಮಹಿಮ ಸಭೆಗೆ ನಡೆತರಲು ಸುಯೋಧನನ ಕೇಡುಗಳ ನೆನೆದು ಚಿಂತಿಸುತ್ತ ಸಂಧಾನಕ್ಕೆ ಬಂದ ಕೃಷ್ಣ ಒಂದು ಮಾತು ಹೇಳಿದ್ದ. ಭೀಷ್ಮಾಚಾರ್ಯರೇ, ಈ ನಿಮ್ಮ ಮೊಮ್ಮಗ ವಿನಾಶವನ್ನು ಬಯಸ್ತಾ ಇದ್ದಾನೆ. ತನ್ನ ವಿನಾಶ ಅಲ್ಲ, ವಂಶದ ವಿನಾಶ.
ಅವನಿಗೆ ಬುದ್ಧಿ ಹೇಳಿ ತಿದ್ದಿದ್ರೆ ಉದ್ಧಾರ ಆಗ್ತಾನೆ. ನೀವು ತಿದ್ದಲಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ನನ್ನ ಕರ್ತವ್ಯ ಮಾಡಬೇಕಾಗ್ತದೆ ಅಂತ ಹೇಳಿ ಆ ಕೃಷ್ಣನ ಮಾತಿಗಾಗಿ ನಾನು ಇಷ್ಟು ಮಾತಾಡಿದೆ. ಏನು ಪ್ರಯೋಜನ? ಕಡೆಗೂ ಆದದ್ದು ಅದೇ, ಬಂದದ್ದು ಅಲ್ಲಿಗೆ. ಯುದ್ಧವೇ ಬದ್ಧ ಅಂತ ಇವ ಹೇಳಿದ ಮೇಲೆ ಇನ್ನಿವನನ್ನು ಬದಲಾಯಿಸುವುದಕ್ಕಾಗುವುದಿಲ್ಲ. ಆದ್ದರಿಂದ ನಾನು ಯೋಚಿಸ್ತಾ ಇರ್ತೀನಿ, ಈ ವಂಶದ ಸ್ಥಿತಿಯೇ ಇದೇನು, ಇದೇ ಕೊನೆಯೇನು? ಅಣ್ಣ ತಮ್ಮಂದಿರು ಜಗಳ ಮಾಡಿ ವಂಶವನ್ನು ನಿರ್ವಂಶ ಮಾಡುವುದಕ್ಕೆ ಹೊರಡುವಾಗ ಅದಕ್ಕೆ ನಾನು ಸಾಕ್ಷಿಯೋ ಸಹಾಯಕನೋ ಆಗುವುದು ನನ್ನ ವಿಧಿ. ಆದರೆ ಯಾರಿಗೆ ಹೇಳಿಯೂ ಪ್ರಯೋಜನ ಇಲ್ಲ. ಬೆಳಗಾಗುವವರೆಗೆ ನಿದ್ರೆ ಮಾಡಿ ಅಜ್ಜ ಅಂತ ಹೇಳ್ತಾನೆ. ನನ್ನ ನಿದ್ರೆ ಅವ ತಗೊಂಡೋಗಿದ್ದಾನೆ, ಅವನಿಗೊಳ್ಳೆ ನಿದ್ರೆ ಬಂದಿತ್ತು, ನನಗೆ ಎಲ್ಲಿ ನಿದ್ರೆ ಬರುವುದಕ್ಕೆ ಸಾಧ್ಯ? ಆಗಲೇ ಸೂರ್ಯೋದಯ ಆಗಿದೆ. ನಿತ್ಯ ವಿಧಿಗಳನ್ನು ಪೂರೈಸಿ ಸಭಾಸ್ಥಾನವನ್ನು ಸೇರಿಕೊಳ್ತೇನೆ. ನೆರೆದರಾಯರ ನಡುವೆ ಮಂಗಳೋತ್ಸವದಕ್ಕೆ ಸರಿಯ ಬೇಡದಿನ ತೀರುತ್ತದಾಗ ಗಿರಿಸಿ ವಿದ್ಯುಕ್ತದಿ ಸೇನೆ ಜುಡಿದನಾಯ್ತು ತಂದೆಯರು ಸುಳಿದ ರತಿಯ ಸೂರ್ಯೋದಯಕ್ಕೆ ಸರಿಯಾಗಿ ಸಭಾಸ್ಥಾನವನ್ನು ತಾವು ಪ್ರವೇಶಿಸಿದ್ದೀರಿ. ಒಳ್ಳೆ ವ್ಯವಸ್ಥೆ ಮಾಡಿದ್ದಿ ಬಿಡು. 7 ಕ್ಷಾಯಿಣಿ ಸೇನೆ ಸುಸಜ್ಜಿತವಾಗಿ ನಿಂತಿದೆ. ಅವರೆಲ್ಲರ ಸಮ್ಮುಖದಲ್ಲಿ ಕೇಸರಿಯ ಪೀಠದಲ್ಲಿ ನಿಮ್ಮನ್ನು ಕುಳ್ಳಿರಿಸಿದ್ದೇನೆ. ಮಂಗಳಾಂಗಿಯರು ಮಂಗಳಾರತಿಯನ್ನು ಬೆಳಗಿ ಸೇನಾಧಿಪತಿತ್ವದ ಅಧಿಕಾರವನ್ನು ವಿದ್ಯುಕ್ತವಾಗಿ ತಾವು ನಿನ್ನ ಕಾಲದಲ್ಲಿ ಒಂದಂತೂ ಆಯಿತು. ಇಷ್ಟರವರೆಗೆ ಯಾವ ಹುಡುಗಿಯೂ ನನಗೆ ಮಂಗಳಾರತಿ ಮಾಡಲಿಲ್ಲ. ಯಾಕೆಂದ್ರೆ ನಾನು ಮದುವೆ ಆಗಲಿಲ್ಲ. ನಿನ್ನ ಕಾಲದಲ್ಲಿ ಒಂದು ಮಂಗಳಾರತಿ ಆಯಿತೋ ಇಲ್ವೋ? ಬಿಡು, ಮಾಡಿಸಿಬಿಟ್ಟೆ ನೀನು ಅಜ್ಜನಿಗೆ ಮಂಗಳಾರತಿ. ಅಜ್ಜಯ್ಯ, ಏನು ನಮಗೆಲ್ಲ ಮಂಗಲಕರವಾಗುವ ಹಾಗೆ ತಾವು ಕರ್ತವ್ಯವನ್ನು ನಿರ್ವಹಿಸಿ. ಒಂದು ಮಾತು, ಈ ನಿನ್ನ ಸೇನೆ 11 ಅಕ್ಷೋಹಿಣಿ ಏನಿದೆಯೋ ಇದರಲ್ಲಿ ಸ್ಥಳೀಯರಿದ್ದಾರೆ, ನಮ್ಮ ಸೈನಿಕರಿದ್ದಾರೆ, ನಮ್ಮ ಸ್ನೇಹಿತರಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಸೇನಾಪತಿ ಅಂತ ತಿಳಿಬೇಕೋ ಬೇಡ? ಒಂದು ಕೇಳಿಬಿಡು, ನಾಳೆ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಈಗಲೇ ಡಂಗುರದ ವ್ಯವಸ್ಥೆಯನ್ನು ಮಾಡ್ತೇನೆ. ಸೇರಿದಂತಹ ಸಮಸ್ತ ಸೇನಾ ಸಮಸ್ತರು ಆಲಿಸಬೇಕು. ಗಂಗಾತರಣರಾದಂತಹ ಕನಕತಾಳ ಧ್ವಜರಾದ ನಮ್ಮಜ್ಜನಾದಂತಹ ಭೀಷ್ಮಾಚಾರ್ಯರು ಸಮಸ್ತ ಸೇನೆಯ ಸೇನಾಧ್ಯಕ್ಷರಾಗಿ ಇಂದಿನ ದಿನ ಅಧಿಕಾರವನ್ನು ವಹಿಸಿಕೊಂಡವರು. ಆದ್ದರಿಂದಲೇ ಪ್ರತಿಯೊಬ್ಬರೂ ರಣಕ್ಷೇತ್ರದಲ್ಲಿ ನಮ್ಮಜ್ಜನ ಆಜ್ಞೆಯಂತೆ ಅನುವರ್ತಿಸತಕ್ಕದ್ದು. ನಾನು ಚೆನ್ನಾಗಿ ಬಲ್ಲೆ. ಆದ್ರೆ ಇಂದು ಪ್ರಜ್ಞಾಹೀನರಂತೆ ನೀನು ವರ್ತಿಸಿದೆಯಲ್ಲ. ಯಾವ ಕೆಲಸದ ಬಗ್ಗೆ ನೀನು ಹೇಳಿ? ಕುರುದಾರುಣಿಯಲ್ಲಿ ಹೋರಾಟವನ್ನ ಅಂದ್ರೆ ಸಂಗ್ರಾಮವನ್ನ ಹೂಡುವುದಕ್ಕೆ ಯಾರು ಸಮರ್ಥರಿದ್ದಾರೆ ಎನ್ನುವ ಹಾಗೆ ನೀನೇ ಊಹಿಸಿ ಸೂಚಿಸಿದ್ದಾದರೂ ಯಾರನ್ನು ಈ Oh,
ಚಿಂತಿಸಿ ನೋಡಂತೆ. ಅದೆಷ್ಟೋ ಭೂಭುಜರು ನೆರಗಿದ್ದಾರೆ, ಹೌದಪ್ಪ. ಅದೆಷ್ಟೋ ಪರಾಕ್ರಮಿಗಳು ನಮ್ಮೆದುರು ಕಾಣುತ್ತಾ ಇದ್ದಾರೆ. ಆದ್ರೆ ಇವರನ್ನೆಲ್ಲ ತೊರೆದು ಅವರ ಕಲೆಗಳ ತೊರೆದು ನೀನು ಸೇನಾಧಿಪತ್ಯವನ್ನು ಕೊಟ್ಟದ್ದು ಈ ಭೀಷ್ಮನಿಗೆ. ಕವರೇಶ್ವರ, ಈತನ ಕೂದಲನ್ನೊಮ್ಮೆ ನೋಡು, ಬಿಳಿಯಾಗಿದೆ, ಮೀಸೆಲ್ಲವೂ ಬಿಳಿಯಾಗಿದೆ. ಹೌದು. ಅಂದ್ರೆ ಈತನಿಗೆ ಪ್ರಾಯ ಸಂದೋಹವಾಗಿದೆ ಎನ್ನುವುದೇ ಅರ್ಥವಲ್ಲವೇ? ಮಾತ್ರವಲ್ಲ, ಊರು ಗೋಳನ್ನ ಹಿಡಿದುಕೊಂಡು ಮುಂದಿನ ಭವಿಷ್ಯತ್ತನ್ನ ಅಂದ್ರೆ ಮುಂದಿನ ಜೀವನವನ್ನ ಕಳೆಯಬೇಕಾದಂತಹ ಈತ ಆ ಶಸ್ತ್ರವನ್ನ ಹಿಡಿದುಕೊಂಡು ಕುರುದಾರುಣಿಯಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಗೌರವೇಶ್ವರ, ಈತ ಹೋರಾಟವನ್ನು ಮಾಡುವುದನ್ನು ನಾನಂತೂ ನಂಬುವುದಿಲ್ಲ. ಸಮರ್ಥನೆ ಈತ. ಏನದು ಸಭೆಯಲ್ಲಿ ಅಪ್ಪಸ್ವರ? ಇವ ಮಾತಾಡ್ತಾ ಇದ್ದಾನೋ ಅಲ್ಲ ಇನ್ನೇನಾದ್ರೂ ಮಾಡ್ತಾ ಇದ್ದಾನೋ? ಅದು ಕರ್ಣ. ನನ್ನ ಕರ್ಣ ಶುದ್ಧವಾಗಿದೆ. ಪ್ರಾಯ ಆದರೂ ಕಿವುಡುತನ ನನ್ನನ್ನು ಬಾಧಿಸಲಿಲ್ಲ. ತೊಗಲು ಸಡಲಿದ ಮುದುಕ, ಮುದುಕ ಹೆಚ್ಚು ಕಾಲ ಬದುಕ ಅಂತ ತಿಳಿದಿದ್ದಾನೆ. ಆದ್ರಿಂದಲೇ ಇಂಥ ಮಾತು. ನಾನು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ, ಸೇನಾಪತಿ ಆಗುವುದಕ್ಕೆ ಅರ್ಹ ಅಲ್ಲ ಅಂತ ಹೇಳಿದ್ರಲ್ಲ, ನನ್ನ ಪ್ರತಿಜ್ಞೆ ಕೇಳಬೇಕು. ಎಲ್ಲ ಸೈನಿಕರು, ಯಾಕೆಂದ್ರೆ ನನ್ನನ್ನು ಅನುಸರಿಸುವವರು ಒಬ್ಬ ದುರ್ಬಲನನ್ನು ಅನುಸರಿಸಬೇಕು ಅಂತ ದುಃಖಿಸುವ ಹಾಗಾಗಬಾರದು. ಮುಂದಿನ ಯುದ್ಧದಲ್ಲಿ ದಿನವೊಂದಕ್ಕೆ 10,000 ಮೊಗಡುದಾರಿಗಳನ್ನು ಕತ್ತರಿಸುತ್ತೀರಿ. ಚಕ್ರ ಹಿಡಿಯುವುದಿಲ್ಲ ಅಂದನಲ್ಲ, ಅವ ಚಕ್ರಪಾಣಿ ಆಗಬೇಕಾದ ಅನಿವಾರ್ಯತೆ ಉಂಟು ಮಾಡ್ತೀನಿ. ಕೃಷ್ಣಾರ್ಜುನರ ರಥವನ್ನು ಯುದ್ಧಕ್ಕೆ ಸರಿಸ್ತೇನೆ. ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಇದ್ರೆ ಹೇಳು. ಗೌರವೇಶ್ವರ, ಏನು ಈತನ ಪ್ರತಿಜ್ಞೆಯನ್ನು ಕೇಳಿ ನೀನು ಒಮ್ಮೆಲೆ ತಪ್ಪಿಪ್ಪಾಗಿ ಹೋದೆಯ? ಇರಲಿ, ನೋಡ್ತೇನೆ, ನಿರೀಕ್ಷೆಯಲ್ಲಿರ್ತೇನೆ. ಈತ ಕುರುದಾರುಣಿಯಲ್ಲಿ ಏನು ಮಾಡುತ್ತಾನೆ ಅಲ್ಲಿಯವರೆಗೆ ಈ ಕರ್ಣನ ಪ್ರತಿಜ್ಞೆಯನ್ನು ನೀನು ಕೇಳಬೇಕು. ಇನ್ನೊಂದು ಪ್ರತಿಜ್ಞೆ, ಈತ ಎಷ್ಟರವರೆಗೆ ಸೇನಾಧಿಪತಿಯಾಗಿ ಹೋರಾಟವನ್ನು ಮಾಡುತ್ತಾನೋ ಅಷ್ಟರವರೆಗೆ ಈ ಕರ್ಣ ಕೈಗೊಂಡಿದ್ದಾನೆ. ಇನ್ನು ಮುಂದೆ ಈ ತರಣನ ಕ್ಷೇತ್ರದಲ್ಲಿ ಇರುವವರೆಗೂ ನಾನು ಶಸ್ತ್ರವನ್ನು ಮುಟ್ಟುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಮುಂದೆ ಮಾಡೋಣ. ನಾನು ಸೇನಾಪತಿತ್ವವನ್ನು ವಹಿಸಿದ್ದು ಇವನನ್ನು ನಂಬಿ